ಪಾಲಿಕೆ ಅಧಿಕಾರಿಗಳ ಫುಟ್ಪಾತ್ ತೆರವು ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ತೆರವು ಕಾರ್ಯ ಮುಂದುವರೆದಿದೆ. KR ರಸ್ತೆಯಲ್ಲಿ ಒಂದಿಷ್ಟು ಬೆತ್ತದ ಬುಟ್ಟಿಗಳನ್ನು ಮಾಡುವಂಥ ವ್ಯಾಪಾರಸ್ಥರು ಮತ್ತು ಈ ರಸ್ತೆಯಲ್ಲಿ ಬುಟ್ಟಿ ಐಟಮ್ಗಳನ್ನು ಜಾಸ್ತಿ ಯಥೇಚ್ಛವಾಗಿ ಮಾರ್ತಾಯಿದ್ರು. ಸುಮಾರು 100ಕ್ಕಿಂತನೂ ಅಧಿಕ ಅಂಗಡಿಗಳು ಈ ಭಾಗದಲ್ಲಿ ಕಾಣಿಸ್ತಾ ಇದ್ವು. ಸೊ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಿ ಜಗದೀಶ್ ಅವರ ಒಂದು ಆದೇಶದ ಮೇರೆಗೆ ಈ ಕಂಪ್ಲೀಟಾಗಿ ಎಲ್ಲ ಪುಟ್ಟಿ ಅಂಗಡಿಗಳನ್ನು ಒಡೆದು ಹಾಕಿದ್ದಾರೆ, ತೆರವು ಮಾಡ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತು ಬೆಳಂಬೆಳಗ್ಗೆ ಕಾರ್ಯಾಚರಣೆಯನ್ನು ನಡೆಸಿ ಬುಟ್ಟಿ ವ್ಯಾಪಾರಸ್ಥರ ಮೇಲೆ ಒಂದು ರೀತಿ ಪ್ರಹಾರ ಅಂತಲೇ ಹೇಳ್ಬೋದು ಇದನ್ನು. ಸೊ ಸಾಕಷ್ಟು ವರ್ಷದಿಂದ ಇಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದರು. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿ ಫುಟ್ಪಾತ್ ಅನ್ನುವ ಕಾರಣಕ್ಕೆ ಈ ಕಂಪ್ಲೀಟಾಗಿ ಈ ವ್ಯಾಪ್ತಿಯಲ್ಲಿ ಬುಟ್ಟಿ ಮಾರ್ತಕ್ಕಂಥ ವ್ಯಾಪಾರಸ್ಥರ ಮೇಲೆ ಇವತ್ತು JCBಗಳು ಹರಿದಿದ್ದಾವೆ. ಸೊ ಇದು ಫುಟ್ಪಾತ್ ತೆರವು ಒಂದು ಕಡೆ ಹೈಕೋರ್ಟ್ನ ನಿರ್ದೇಶನ ಆಗಿದ್ದರೆ ವ್ಯಾಪಾರಸ್ಥರು ನಾವೇನು ಮಾಡೋದು, ಮುಂದೆ ಎಲ್ಲಿ ಹೋಗೋದು ಅನ್ನುವ ಒಂದು ಆತಂಕದಲ್ಲಿದ್ದಾರೆ ಜನ. ಇಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ವಿ ಎಷ್ಟೋ ವರ್ಷದಿಂದ, ನಮಗೆಲ್ಲಾದರೂ ಪಾಲಿಕೆ ಜಾಗವನ್ನು ಕಲ್ಪಿಸಬೇಕು, ನಾವೆಲ್ಲಿ ವ್ಯಾಪಾರ ಮಾಡೋದು ಅನ್ನೋದು ಜನರ ಮಾತಾಗಿದೆ. ಬೆಳಂಬೆಳಗ್ಗೆ ಸುಮಾರು ಇದು ಕೃಷ್ಣ ಬೈರೇಗೌಡರ ಒಂದು ಕನಸು, ಬೆಂಗಳೂರಿನ ಫುಟ್ಪಾತನ್ನು ತೆರವು ಮಾಡ್ತೀವಿ, ಎಲ್ಲ ಫುಟ್ಪಾತ್ನಲ್ಲೂ ಕೂಡ ತೆರವು ಮಾಡ್ತೀವಿ ಅಂತ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ಒಂದು ಕಡೆ ಪಾಲಿಕೆ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪುಟ್ಟಿ ವ್ಯಾಪಾರ ಮಾಡ್ತಾ ಇದ್ದಂಥ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಏನೇನು ಕಷ್ಟ ಇದೆ, ಏನು ಹೇಳ್ತಾರೆ, ಅವರೇ ಜಾಗ ಬಿಟ್ಕೊಡಕ್ಕೆ ತಯಾರಿದ್ದಾರಾ, ಏನು ಹೇಳ್ತಾರೆ ಅನ್ನೋದನ್ನ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗೋದು ಸರ್. ಎಲ್ಲಿ ಬಿಟ್ಟು ಹೋಗೋದು ನಾವು? ಆವಾಗಿಂದ ಇಲ್ಲೇ ನೆಮ್ಕೊಂಡು ನಮ್ಮ ಜೀವನ ಹೆಂಗೆ ನಡೀತೈತಿ. ಈಗ ಎಲ್ಲೋಗೋದು ಸರ್? ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಸರ್. ನಾವು ಎಲ್ಲಿ ಹೋಗ್ಬೇಕು? ಇಲ್ಲೇ ಜಾಗ ನಮಗೆ ಕೊಟ್ಟರೆ ಇಲ್ಲೇ ಒಂಚೂರು ಹಿಂದೆ ಹೆಂಗೋ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ದೋ. ಫುಟ್ಪಾತ್ ಬಿಡಿ ಅಂದ್ರೆ ಇಲ್ಲಿ ಬಿಡ್ತಾಯಿದ್ದೋ ತಾನೇ ಸರ್. ನಮ್ಮ ಜೀವನ ಇದೆ, ನಮ್ಗೆ ಯಾರು ಯಾವ ಕೆಲಸನೂ ಬರಲ್ಲ ಸರ್. ನಮಗೆ ನಮ್ಮ ಜೀವನ ಎಲ್ಲ ಇದೇನೆ, ಅಪ್ಪ ಅಮ್ಮ ಎಲ್ಲ ಕಲಿಸ್ಕೊಟ್ಟಿದ್ದೆಲ್ಲ ಇದೇನೆ. ಎಷ್ಟು ವರ್ಷದಿಂದ ಇದ್ರಮ್ಮ ನೀವು ಇಲ್ಲಿ? ನಮ್ಮ 80-90 ವರ್ಷದಿಂದನೂ ಸರ್ ಇರೋದು. 79 ವರ್ಷದಿಂದ ಇಲ್ಲೇ ಇರೋದು ನಾವು. ಇದೇ ಜಾಗದಲ್ಲಿ ಏನು ತೊಂದರೆ ಆಗಿರಲ್ಲ? ಏನು ತೊಂದರೆ ಇಲ್ಲ. ಮೆಟ್ರೋದವರೆಲ್ಲ ಅವಾಗ ಆ ಕಡೆ ಇದ್ದಿದ್ದನ್ನ ಈ ಕಡೆಗೆ ಹಾಕಿದ್ರು. ಆವಾಗಿಂದ ಯಾರು ಏನು ತೊಂದರೆ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತದ. ಯಾರು ಸರ್ ನಮಗೆ ಇದು ಮಾಡ್ತಾರೆ, ಹೆಲ್ಪ್ ಮಾಡೋರು ಯಾರು, ಸಪೋರ್ಟ್ ಮಾಡೋರು ಯಾರು? ಹೇಳಿಲ್ಲ ಕೇಳಿಲ್ಲ ಬಂದಿಂಗೆ ಎಕ್ಕ ಹೊಡೆದ್ಬಿಟ್ರೆ ನಮ್ಮ ಜೀವನ ಹೆಂಗೆ ಸರ್? ನಾವು ಈ ಮಕ್ಕಳು ಕರ್ಕೊಂಡು ನಾವು ಎಲ್ಲಿಗೆ ಹೋಗೋದು? ನಮ್ಗೆ ಯಾರಿದ್ದಾರೆ? ಗಂಡ ಮಕ್ಕಳು ಯಾರಿದ್ದಾರೆ ನಮ್ಗೆ ಸಾಕೋದಕ್ಕೆ? ಹೇಳಿ, ಇದೇ ಜೀವನ ನಮಗೆ. ನಮ್ಗೆ ಇದೇ ಜೀವನ. ಏನು ಕೇಳಿದ್ರಮ್ಮ ಅಧಿಕಾರಿಗಳ ಜೊತೆ? ಅಧಿಕಾರಿ ಯಾರು ಏನು ಕೇಳಿಲ್ಲ. ಇದಕ್ಕಿದೆಲ್ಲ ಈ ಥರ ಬಂದು ಮಾಡಿದ್ದಾರೆ. ಅಧಿಕಾರಿಯವರು ಬಂದು ಯಾರು ಏನು ಕೇಳಿಲ್ಲ. ಕ್ಲೀನ್ ಮಾಡ್ತೀವಿ ಫುಟ್ಪಾತ್ ಅಂತ ಮಾತ್ರ ಹೇಳಿದ್ದಾರೆ. ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾ ಹಿಂದ ಮಾಡಿ ಕುತ್ಕೊಂಡು ಕೆಲಸ ಮಾಡಿ ಅಂದಿದ್ರೆ ಹೆಂಗೋ ಮಾಡ್ಕೊತಿದ್ದ ಸರ್ ನಾವು. ಇವ್ರೇನು ಹೇಳೇ ಇಲ್ಲ. ಬಂದು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಸರ್? ಈ ಪ್ರದೇಶದಲ್ಲಿ ಎಷ್ಟು ಅಂಗಡಿ ಇಟ್ಕೊಂಡಿದ್ರಿ? ಇದಾವೆ ಒಂದು 50 ಅಂಗಡಿ ಇತ್ತು, 50-60 ಅಂಗಡಿ ಇತ್ತು. ಇವಾಗ ಫಸ್ಟ್ ಎಲ್ಲ ಸುಮಾರು ಇದ್ರು, ಸುಮಾರು ಹೋಗಿ ಇವಾಗ ಒಂದು 50-50 ಅಂಗಡಿ ಇತ್ತು ಸರ್. ಈ ಥರ ಮಾಡಿಬಿಟ್ರೆ ಹೆಂಗೆ ಸರ್? ಬಡವ್ರಿಗೆ ಹೆಂಗೆ ಮಾಡ್ತಾರಲ್ಲ, ನಾವು ಎಲ್ಲಿ ಹೋಗ್ಬೇಕು? ಮಳೆ ಬಂದರೆ ಹೆಂಗೆ ಸರ್ ನಾವು ಕೂತ್ಕೊಳ್ಳೋದು? ತೊಂದರೆ ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾ ಇದ್ದೀರಾ? ಫುಟ್ಪಾತ್ ಅಂದರೆ ಇವಾಗ ಇದ್ರ ಮೇಲೆ ಮಡಿಕಬೇಡಿ ನೀವು, ಹಿಂದ ಕಡೆನೇ ಕೆಲಸ ಮಾಡ್ಕೊಂಡು ಹಿಂದಿನ ಕಡೆನೇ ಮಡಿಕೊಳ್ಳಿ ಅಂದರೆ ಹೆಂಗೋ ಮಾಡ್ತಿದ್ದ. ಇವರು ಹಿಂದೆ ಬಂದು ಹಿಂಗೆ ಇದು ಮಾಡಿಬಿಟ್ಟಿದಾರಲ್ಲ ಸರ್. ಬಂದು ಹಿಂಗೆ ಮಾಡಿಬಿಟ್ರಲ್ಲ, ನಮ್ಮ ಜೀವನ ಹೆಂಗೆ ಮುಂದೆ? ಮಳೆ ಬಂದ್ರೆ ನಾವೆಲ್ಲಿ ಕೂತ್ಕೊಳ್ಳೋದು? ನಾವೆಲ್ಲ ಇದೇ ಜೀವನ ಮಾಡ್ಕೊಂಡು ನೆಮ್ಕೊಂಡಿದ್ದವು ನಾವು. ನಾವೆಲ್ಲಿ ಮಲಿಕೊಳ್ಳೋದು? ಏನು ಗೊತ್ತಿಲ್ಲ ಸರ್. ನಮ್ಮ ತಪ್ಪಮ್ಮ ಕಲಿಸ್ಕೊಟ್ಟಿದ್ದು ಇದೇ ಉದ್ಯೋಗನೇ, ಯಾವುದು ಬರಲ್ಲ ನಮಗೆ. ಕಂಪ್ಲೀಟಾಗಿ ಬುಟ್ಟಿ ಅಂಗಡಿಗಳೇ ಇದ್ವಾ ಇಲ್ಲಿ? ಎಲ್ಲ ಫುಲ್ ಅದೇನೆ. ಏನು ಮಾಡ್ತಾ ಇದ್ರಿ? ತಟ್ಟೆ, ಚಿಬ್ಲುಗಳು, ಪುಟ್ಟಿಗಳು, ಈ ಥರ ಇಂಡೋಗಳಿಗೆ ಹಾಕೋ ಚಾಪೆಗಳು, ಲೈಟ್ ಪುಟ್ಟಿಗಳು ಎಲ್ಲ ತಂದು ಮಾಡ್ತಾ ಇದ್ದೋ. ನಮ್ಮ ಜೀವನನೇ ಇದೆ ಸರ್. ಏನು ಮಾಡೋದು ಸರ್? ಹಿಂಗೆ ಮಾಡ್ಬಿಟ್ರಲ್ಲ. ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ? ಶಾಲೆ ಕಳಿಸ್ತಾ ಇಲ್ಲ, ಎಲ್ಲರಿಗೂ ಮದುವೆ ಮಾಡ್ದೋ. ಇವಾಗ ಅವ್ರ ಮಕ್ಕಳನ್ನ ಗಂಡಿದಿರು ನೋಡ್ಕೊಳ್ಳಲ್ಲ ಮಟ್ಟಲ್ಲ. ಇವಾಗ ನಾವೇ ಕೆಲಸ ಮಾಡಿ ಮಕ್ಕಳಿಗೆ ಊಟ ತಿಂಡಿ ಹಾಕಬೇಕು. ಈ ಜೀವನನೇ ಮಾಡಿದ್ರೆ ಜೀವನ ನಮಗೆ. ಈ ಜೀವನ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವ ಜೀವನ ಬರುತ್ತೆ? ಇನ್ಯಾವುದೂ ಬರೋಕ್ಕಿಲ್ಲ. ನಾವು ಇದೇ ಕೆಲಸ ಮಾಡೋದು. ನಾವು ಈ ಕೆಲಸ ಬಿಟ್ರೆ ಇನ್ನು ಯಾವ ಕೆಲಸಕ್ಕೂ ಹೋಗಲ್ಲ ನಾವು. ಏನು ಮಾಡೋದು ಹೇಳಿ? ಏನು ಕೆಲಸ ಮಾಡ್ತೀರಿ ನೀವು? ನಮ್ಮದು ಇದೆ ಸ್ವಾಮಿ, ಇಲ್ಲೇ ಮಾಡೋದು. ಬುಟ್ಟಿ ಮಾಡ್ತೀರಾ? ನಾವು 2 ಮಕ್ಕಳು 2 ಇದ್ದಾರೆ. ಅವ್ರು ಯಾವ ಕೆಲಸಕ್ಕೆ ಹೋಗಲ್ಲ. ಇಲ್ಲಿ ಬಂದು ಬೆಳಗ್ಗೆ ಏನೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಎಷ್ಟು ವರ್ಷದಿಂದ ಇದ್ರಿ ನೀವು ಇಲ್ಲಿ? ಇಲ್ಲಿ ಅದೇ ಹೇಳಿದ್ರಲ್ಲ ಅವರು, ಒಂದು 30-40 ವರ್ಷ ಆಯ್ತು. ಈಗ ರಸ್ತೆಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ನಡ್ಕೊಂಡು ಹೋಗ್ರಿಗೆ? ಇಲ್ಲೆಲ್ಲ ಮುಂದೆ ಅಂಗಡಿ ಹಾಕ್ತಾ ಇದ್ರು, ಆ ಕಡೆ ಒಳಗಡೆ ಮಾಡೋದು ನಾವು. ಹೇಳ್ಬೇಕು, ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ಅವ್ರು ಬಂದು ಹೇಳ್ಬೇಕು. ಏಕದಡಿ ಹಿಂಗೆ ಇದು ಮಾಡಿಬಿಟ್ರೆ ನಾವು ಮಳೆ ಬಂದರೆ ಎಲ್ಲೋ ಕೂತ್ಕೊಳ್ಳೋ ಸರ್? ಎಲ್ಲೈತೆ ಜಾಗ ನೀವೇ ಹೇಳಿ. ಏನು ಮಾಡಿದ್ರೆ ನಿಮ್ಮ ಬುಟ್ಟಿ ಎಲ್ಲ ತೆಗೆದಾಕಿದ್ರೆ ಈಗ ಏನು ಮಾಡಿದ್ರೆ?
ಅಲ್ಲ ಎಲ್ಲ ತೆಗ್ದಾಕದೆ ಸರ್, ಎಲ್ಲ ಒಂದು ವಾರದಿಂದ ಹೇಳ್ತಾ ಇದ್ದಾರೆ, ತಿಂಗಳಿಂದನೂ ಹೇಳ್ತಾ ಇದ್ದಾರೆ ಹಿಂದೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇಟ್ಕೊಂಡಿದ್ದು ನೀವು ಬಿಟ್ಬಿಟ್ಟು ಹಿಂದೆ ಹಂಗೋ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರೆ ಏನೋ ಒಂದು ಮಾಡ್ಬೋದಾಯ್ತು. ಇವ್ರು ಅದನ್ನು ಮಾಡ್ತಾರೆ, ಬಂದು ಇರೋ ಸಡ್ಡು ಹೊಡೆದಾಕ ನೋಟಿಸ್ ಕೊಟ್ಟಿದ್ರಾ ನಿಮಗೆ? ನೋಟಿಸ್ ಕೊಟ್ಟಿದ್ರು. ಎಲ್ಲೂ ಹೋಗೋದು ನಾವು ಕೊಟ್ಟರೆ ಎಲ್ಲಿಗೆ ಹೋಗೋದು ಸರ್? ಎಲ್ಲಾಯ್ತು ಇಲ್ಲಿ ಬಿಟ್ಟರೆ ನಮ್ಗೆ ಜಾಗ ಕೆಲಸ ಮಾಡೋಕ್ಕೆ. ಅವಾಗಿಂದ ಇದೇ ನಂಬ್ಕೊಂಡು ನಾವು ಇದೇ ನಮ್ಮ ಜೀವನ ಅಂದ್ಕೊಂಡು ಇದ್ದೀವಿ. ಇನ್ನೆಲ್ಲಿ ಜಾಗ ಐತೆ ನಮಗೆ ಮಾಡೋಕ್ಕೆ? ಇದೇ ಜಾಗನೇ ಬೇಕಾ ನಮಗೆ ಕೆಲಸ ಮಾಡೋಕ್ಕೆ? ಇದು ಬಿಟ್ಟರೆ ನಮ್ಗಿನ್ನು ಯಾವುದೂ ಇಲ್ಲ ಸರ್. ಇದೇ ನಮ್ಮ ಜೀವನ, ಇನ್ನೇನು ಬರಲ್ಲ ನಮಗೆ. ನಮ್ಮ ಹೆಸ್ರು ಶಿವಮ್ಮ ಅಂತ. ಎಸ್, ಇದು ಇಲ್ಲಿನ ಪುಟ್ಟಿ ವ್ಯಾಪಾರಸ್ಥರು, ಚಿಬ್ಲಗಳನ್ನು ಮಾಡ್ತಕ್ಕಂಥವ್ರು, ಬೆತ್ತದ ಐಟಮ್ಗಳನ್ನು ಮಾಡುವಂಥವ್ರು, ಇವರ ಮಾತು ನೀವು ನೋಡ್ಬೋದು. JCBಗಳು ಇನ್ನೊಂದು ಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾನೆ ಇದ್ದಾವೆ, ಪಾಲಿಕೆ ಸಿಬ್ಬಂದಿ ಕೆಲಸವನ್ನು ನಿರ್ವಹಿಸ್ತಾನೆ ಇದ್ದಾರೆ. ಇದು ಸೊಂಕೇನಹಳ್ಳಿ ವಾರ್ಡ್ಗೆ ಬರುತ್ತೆ, ವಾರ್ಡ್ ನಂಬರ್ 143. ಸೊ ಮಹಿಳೆಯರೆಲ್ಲ ದಿಕ್ಕಾಣದೆ ನಿಂತಿದ್ದಾರೆ. ಬೆತ್ತದ ಬುಟ್ಟಿಗಳನ್ನು, ಬೆತ್ತದ ಚಿಬ್ಬಲಗಳನ್ನು, ಬೆತ್ತದ ಐಟಮ್ಗಳನ್ನು ಈ ಕಂಪ್ಲೀಟ್ ಈ ರೋಡಲ್ಲಿ ಬಂದರೆ ಯಾವ ಕೊಳಲಿಂದ ಹಿಡಿದು ಸಾಕಷ್ಟು ಐಟಮ್ಗಳು ನಿಮಗೆ ಸಿಗ್ತಾ ಇತ್ತು. ಸೊ ಪಾಲಿಕೆ JCBಗಳು ಎಲ್ಲ ಅಂಗಡಿಗಳನ್ನು ಇವತ್ತು ಧ್ವಂಸ ಮಾಡಿದ್ದಾವೆ. KR ರಸ್ತೆ ಕಂಪ್ಲೀಟಾಗಿ ಧ್ವಂಸ ಆಗಿದೆ. ಇಲ್ಲಿ ಇರುವಂಥ ಅಂಗಡಿಗಳು ಕಂಪ್ಲೀಟಾಗಿ ಕ್ಲೀನಾಗಿ ಎಲ್ಲವನ್ನೂ ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಅಂಗಡಿಗಳು ಇಲ್ಲ, ಅವರ ಬೆತ್ತದ ಐಟಮ್ಗಳು ಇಲ್ಲ, ಎಲ್ಲವೂ ಕೂಡ ಇಲ್ಲದೆ ದಿಕ್ಕು ತೋಚದೆ ಇರೋ ಹಂಗಾಗಿದ್ದಾರೆ. ಸೊ ಎಲ್ಲಿ ಹೋಗೋದು ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಪ್ರಶ್ನೆ. ಅಧಿಕಾರಿಗಳ ಜೊತೆ ಬೇಡ್ಕೊಂಡ್ರೂ ಬಿಟ್ಟಿಲ್ಲ, ಕಂಪ್ಲೀಟಾಗಿ ಈ ಮಾರ್ಗದಲ್ಲಿ ತೆರವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಕಡೆ ಕೋರ್ಟ್ ಆದೇಶ ಇದೆ ನಿಜ, ಆದರೆ ಜನರು ಈ ರೀತಿ ಬೀದಿ ವ್ಯಾಪಾರಿಗಳು, ಬೀದಿ ಬದಿ ಜೀವನ ನಡೆಸ್ತಕ್ಕಂಥವ್ರು ಸಾವಿರಾರು ಜನ ಬೆಂಗಳೂರಲ್ಲಿ ಇದ್ದಾರೆ. ಸೊ ಎಲ್ಲ ವ್ಯಾಪ್ತಿಯಲ್ಲೂ ತೆರವು ಮಾಡಿದ್ದೀವಿ, ಯಾವ ಇನ್ಫ್ಲುಯೆನ್ಸ್ ಬಂದರೂ ಬಿಡೋದಿಲ್ಲ ಅನ್ನೋದು ಮಿನಿಸ್ಟರ್ ಮಾತು, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು. ಸೊ ಆದರೆ ವ್ಯಾಪಾರಸ್ಥರ ದೃಷ್ಟಿಯಿಂದ ನೋಡಿದ್ರೆ ಒಂದು ಕಡೆ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ವ್ಯಾಪಾರಸ್ಥರು ದಯನೀಯವಾಗಿ ಬೇಡ್ಕೊಳ್ತಾ ಇದ್ದಾರೆ, ಎಲ್ಲಾದರೂ ಜಾಗವನ್ನು ತೋರಿಸಿ, ನಾವೆಲ್ಲ ಹೋಗೋಣ, ಮಳೆ ಬಂದರೆ ನಮ್ಮ ಗತಿ ಏನು ಅನ್ನೋದು ವ್ಯಾಪಾರಸ್ಥರ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.